ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಆಯಿಲ್ ಹಾಗೆ ವಿತೌಟ್ ಬಾಯ್ಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅದಕ್ಕೆ ಕಡಲೆಪುರಿ ತಗೊಳ್ಳಿ. ಅರ್ಧ ಪ್ಯಾಕೆಟ್ ಕಡಲೆಪುರಿನ ತಗೊಳ್ಳಿ. ಇದಕ್ಕೆ ಯಾವುದೇ ತರಹದ ಎಣ್ಣೆಯನ್ನು ಹಾಕೋದಿಲ್ಲ, ಇದನ್ನು ಬೇಯಿಸೋ ಹಾಗಿಲ್ಲ, ಹಾಗೆ ಫಟಾಫಟ್ ಅಂತ ಮಾಡ್ಬೋದು. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಚಿಕ್ಕದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, ಮತ್ತು 1 ಬೌಲು ಘಾಟೆ ಮತ್ತು 1 ಬೌಲು ಮಿಕ್ಸ್ಚರ್. ಇದೆಲ್ಲ ಅದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಕಡಲೆಪುರಿನ ಹಾಕ್ಕೋಬೇಕು. ನಂತರ ಅದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು. ಫಸ್ಟು ಈರುಳ್ಳಿನ ಹಾಕಿಬಿಡಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಇನ್ನು ಮಿಕ್ಕಿರುವಂತಹ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮತ್ತು ಕೊತ್ತಂಬರಿ ಹಾಕಿ, ಮತ್ತು ಕ್ಯಾರೆಟನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಎಲ್ಲನೂ ಇದೇ ಥರ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಮಿಕ್ಸ್ಚರ್ನ ಹಾಕಿ. ಮಿಕ್ಸ್ಚರ್ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಇಷ್ಟ ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಬೋದು. ನಂತರ ಘಾಟೆನ ಹಾಕಿ ಎಲ್ಲನೂ ಒಂದು ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ಕೈಯಿಂದ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಚಿಕ್ಕ ಪಾತ್ರೆಯಲ್ಲಿ ಕಲಿಸಿದ್ರೆ ಮೇಲ್ಗಡೆದು ಮಿಕ್ಸ್ ಆಗಿರುತ್ತೆ, ಕೆಳಗಡೆ ಹಾಗೆ ಇರುತ್ತೆ. ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ನೋಡಿ. ಇವಾಗ ಇದು ಏನಂದರೆ ಬೇಳೆ ಮತ್ತು ಸೊಪ್ಪು ಸಾರು, ಎರಡರಲ್ಲಿ ಯಾವುದಾದ್ರೂ ಇದ್ದರೂ ಓಕೆ. ಇದನ್ನು 2 ಸ್ಪೂನಷ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ಒಂಥರ ರುಚಿ ಚೆನ್ನಾಗಿ ಕೊಡುತ್ತೆ. ನೋಡಿ, ಸಾಂಬಾರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಏನಂತ ನೋಡಿ. ಒಂದು ಬಾಣಲೆನ ಕಾಯ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೀಜನ ಹಾಕೋಣ. ಕೆಂಪಾಗೋವರೆಗೂ ಅದನ್ನು ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಅದನ್ನು ಪಕ್ಕಕ್ಕೆ ಎತ್ತಿಡಿ. ಕೆಂಪಾಗಿ ಆಗಬೇಕು. ಮಂಡಕ್ಕಿ ಮಾಡಬೇಕಾದ್ರೆ ಯಾವ ಥರ ಫ್ರೈ ಮಾಡ್ತೀವಿ ನೋಡಿ, ಅದೇ ಥರ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡಿ. ನೋಡಿ, ಫಟಾಫಟ್ ಅಂತ ಮನೆಯಲ್ಲಿಯೇ ಬೇಲ್ಪುರಿ ರೆಡಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ.